ಸೂರ್ಯವಂಶದ ಇತಿಹಾಸದಲ್ಲಿ ದಾಖಲಾದ ಒಂದು ಅಪರೂಪದ ಅಧ್ಯಾಯ ಇದು. ಇಕ್ಷ್ವಾಕು ವಂಶದ ರಕ್ಷಣೆಗೆ ರಾಜನೊಬ್ಬ ಕೈಗೊಂಡ ವಿಚಿತ್ರ ನಿರ್ಧಾರದಿಂದ ಆತನ ಹೆಸರೇ ಬದಲಾಯಿತು. ನಾರಿ ಕವಚ ಎಂಬ ವಿಶಿಷ್ಟ ಹೆಸರಿನಿಂದ ಪ್ರಸಿದ್ಧನಾದ ಈತನ ಹೆಸರು ಮೂಲಕ. ಈತ ಸೂರ್ಯವಂಶದ ಮೂಲ ಪುರುಷನಾಗಿದ್ದರಿಂದ ಮೂಲಕ ಎಂಬ ಹೆಸರಿನಿಂದಲೇ ಖ್ಯಾತನಾಗಿದ್ದ. ಅದೊಮ್ಮೆ ಭರತಖಂಡದಲ್ಲಿ ರಾಜ ಮಹಾರಾಜರ ಆಟಾಟೋಪ ಮಿತಿಮೀರಿತ್ತು. ಈ ಅನ್ಯಾಯದ ವಿರುದ್ಧ ಪರಶುರಾಮ ಪ್ರತೀಕಾರ ತೀರಿಸಲು ಕ್ಷತ್ರಿಯರ ಸಂಹಾರಕ್ಕೆ ಹೊರಡುತ್ತಾನೆ. ಇದಕ್ಕಾಗಿ ಭೂಪ್ರದಕ್ಷಿಣೆಯನ್ನು ಆರಂಭಿಸುತ್ತಾನೆ. ಪರಶುರಾಮನ ಶೌರ್ಯ ಪರಾಕ್ರಮಕ್ಕೆ ಭೂಮಿಯೇ ನಡುಗತೊಡಗಿತು. ರಾಜ್ಯಗಳೇ ಭಸ್ಮವಾದವು. ಈ ಋಷಿಪುತ್ರನ ಶಸ್ತ್ರಬಲ ಹಾಗೂ ತಪೋಬಲದ ಮುಂದೆ ನಿಲ್ಲಲಾಗದೆ ಅನೇಕ ರಾಜರು ಪಲಾಯನಗೈದರು. ಅಂಥ ಭಯಾನಕ ಸಂದರ್ಭದಲ್ಲಿ ತನ್ನ ವಂಶದ ರಕ್ಷಣೆಗಾಗಿ ಸೂರ್ಯವಂಶದ ಮೂಲಪುರುಷ ಮೂಲಕ ಸ್ತ್ರೀವೇಷ ಧರಿಸಿ ಅಂತಃಪುರದಲ್ಲಿ ರಾಣಿಯರ ಮಧ್ಯೆ ತಲೆಮರೆಸಿಕೊಳ್ಳುತ್ತಾನೆ. ಅರಮನೆಯ ರಾಣಿಯರ ನಡುವೆ ಸ್ತ್ರೀವೇಷದಲ್ಲಿದ್ದ ಮೂಲಕನನ್ನು ಗುರುತು ಹಿಡಿಯದ ಪರಶುರಾಮರು ಅಲ್ಲಿಂದ ಹೊರಟು ಹೋದರು. ಬೀಸೋ ದೊಣ್ಣೆಯಿಂದ ಪಾರಾದರೆ 100 ವರ್ಷ ಆಯಸ್ಸು ಎಂಬಂತೆ ಅಪಾಯದ ಸನ್ನಿವೇಶದಲ್ಲಿ ಸ್ತ್ರೀವೇಷವೇ ಈತ ಹಾಗೂ ಈತನ ವಂಶದ ರಕ್ಷಾ ಕವಚವಾಯಿತು. ಅಂದಿನಿಂದ ರಾಜ ಮೂಲಕನಿಗೆ ನಾರಿ ಕವಚ ಎಂಬ ಹೆಸರು ಬಂತು. ಹಾಗೆ ನೋಡಿದರೆ ಇದು ರಾಜ ಮೂಲಕನ ಪಲಾಯನವಲ್ಲ, ತನ್ನ ವಂಶ ರಕ್ಷಣೆಗಾಗಿ ಆ ಕ್ಷಣಕ್ಕೆ ಈತ ಕೈಗೊಂಡ ನಿರ್ಧಾರ, ಅಪಾಯದಿಂದ ಪಾರಾಗಲು ಹೂಡಿದ ಉಪಾಯ. ಕೆಲವೊಮ್ಮೆ ತೋಳ್ಬಲಕ್ಕಿಂತ ಬುದ್ಧಿಯೇ ಶ್ರೇಷ್ಠ ಆಯುಧ ಎಂಬುದಕ್ಕೆ ಈತನೇ ಸಾಕ್ಷಿ.